Very good afternoon to one and all. So in the today's class, we will see what are the importance of financial services. Okay, so there are various importance. Okay, through financial services, what kind of importance we will get? Okay, like saving and investment. If you do savings, means automatically the economic growth will be happen. Okay, and next global services, instead of giving services in the domestic, as well as we can promote our new services in the international platform. Okay, next promotion of new services, mutual funds, credit ratings, credit cards. So these are the various importance through financial services we will get. Okay, so the first importance we have saving and investment. Okay, see financial services help ಮಾಡ್ತಾರೆ ಎದೊಳಗೆ ಹೆಲ್ಪ್ ಮಾಡ್ತಾರೆ ನಮ್ಮ ಕಡೆ ಏನೇನು ಸೇವಿಂಗ್ಸ್ ಅದಾವ ಓಕೆ ನಾವು ಅದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಓಕೆ ಫೈನಾನ್ಷಿಯಲ್ ಸರ್ವಿಸಸ್ ವಾಟ್ ಇಟ್ ವಿಲ್ ಡೂ ಇಟ್ ವಿಲ್ ಹೆಲ್ಪ್ ಅಸ್ okay what savings we are having we can invest in the mutual sorry we can invest in the financial services where we can invest our savings we can invest in the mutual funds okay our savings ಏನೇನದಾವ ಅದು ನಾವು ಏನು ಮಾಡ್ಬೋದು ಮ್ಯೂಚುವಲ್ ಫಂಡ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮ್ಯೂಚುವಲ್ ಫಂಡ್ಸ್ ಏನು ಮಾಡ್ತದ್ರಿ ನಮ್ದು ಕಲೆಕ್ಷನ್ ಆಫ್ ಸೇವಿಂಗ್ ತಗೋತದೆ ಕಲೆಕ್ಷನ್ ಆಫ್ ಸೇವಿಂಗ್ ತಗೋದು ಮತ್ತು ಅವ್ರು ಏನು ಮಾಡ್ತಾರೆ ಬಾಂಡ್ಸ್ ಶೇರ್ಸ್ ಡಿಬೆಂಚರ್ಸ್ ಒಳಗೆ investment ಮಾಡ್ಲಿಕತ್ತ okay in return we get some various benefits as I told in the fifth semester okay about mutual funds the cycle will be follows collection of savings will be there where we can invest but mutual funds ಒಳಗೆ ಏನಿರ್ತಾರೆ ಒಂದು ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಇರ್ತಾರೆ okay ಅವ್ರ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಏನ್ ಮಾಡ್ತಾರೆ ನಮ್ದು ರಿಸ್ಕ್ ಕಡಿಮೆ ಮಾಡ್ತಾರೆ ಓಕೆ ಅವ್ರು ಏನ್ ಮಾಡ್ತಾರೆ ರಿಸರ್ಚ್ ಮಾಡ್ತಾರೆ ನಮ್ ಸೇವಿಂಗ್ಸ್ ತಗೊಂಡು ಐದರ್ ದೇ ಕ್ಯಾನ್ ಇನ್ವೆಸ್ಟ್ ಇನ್ ದ ಸ್ಟಾಕ್ ಮಾರ್ಕೆಟ್ ಡಿಬೆಂಚರ್ಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೇವೆ ನಾವು ಮ್ಯೂಚುವಲ್ ಫಂಡ್ಸ್ ಒಳಗೆ ನಮ್ಮ ಸೇವಿಂಗ್ಸ್ ಮಾಡ್ಬೋದು ಬ್ಯಾಂಕ್ಸ್ ಒಳಗೆ ಮಾಡ್ಬೋದು ಓಕೆ ಬ್ಯಾಂಕ್ಸ್ ಒಳಗೆ ನಾವು ಎಫ್ ಡಿ ಮಾಡ್ಬೋದು ನಮ್ದು ರೊಕ್ಕ ಡಿಪಾಸಿಟ್ ಮಾಡ್ಬೋದು ಬ್ಯಾಂಕ್ಸ್ ಏನು ಮಾಡ್ತದ್ರಿ ಸಮ್ ಇಂಡಸ್ಟ್ರಿಯಲ್ ಪೀಪಲ್ಗೆ ಏನು ಮಾಡ್ತದೆ ಲೋನ್ ಕೊಡ್ತದೆ ಇಟ್ ವಿಲ್ ಬಿ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂದ್ರೆ ನಮಗೂ ಬೆನಿಫಿಟ್ ಆಗ್ಲಿಕ್ಕತ್ತದ ಬ್ಯಾಂಕ್ಗೂ ಬೆನಿಫಿಟ್ಸ್ ಆಗ್ಲಿಕ್ಕತ್ತದ ಮತ್ತು ಇಂಡಸ್ಟ್ರಿಯಲ್ ಪೀಪಲ್ಗೂ ಏನಾಗ್ಲಿಕ್ಕತ್ತದ ಒಂದು ಇಂಪಾರ್ಟೆನ್ಸ್ ಆಗ್ಲಿಕ್ಕತ್ತದ ಓಕೆ ನಮಗೂ ರೊಕ್ಕ ಬೆನಿಫಿಟ್ಸ್ ಬರ್ಲಿಕ್ಕತ್ತದ ಬ್ಯಾಂಕ್ಗೂ ಬೆನಿಫಿಟ್ ಸಿಗ್ಲಿಕ್ಕತ್ತದ ಬಟ್ ಪೀಪಲ್ಸ್ ಇಂಡಸ್ಟ್ರಿಯಲ್ ಪೀಪಲ್ಗೂ ಬೆನಿಫಿಟ್ ಸಿಗ್ಲಿಕ್ಕದ ಹಿಂಗೆ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಗ್ಬೋದು ಇನ್ ದ ಫೈನಾನ್ಷಿಯಲ್ ಸರ್ವಿಸಸ್ ಮತ್ತು ನಾವು ಇನ್ಶೂರೆನ್ಸ್ ಒಳಗೆ ಮಾಡ್ಬೋದು ಓಕೆ ಬ್ಯಾಂಕ್ಸ್ ಒಳಗೆ ಮಾಡ್ಬೋದು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬರ್ತಾವೆ ಲೈಕ್ ಐ ಡಿ ಬಿ ಐ ಬ್ಯಾಂಕ್ ಐ ಎಫ್ ಸಿ ಐ ಬ್ಯಾಂಕ್ ಅವ್ರೇನು ಮಾಡ್ತಾರೆ ಫಾರ್ ಇಂಡಸ್ಟ್ರಿ ಪೀಪಲ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಲೋನ್ಸ್ ಕೊಡ್ತಾರೆ ಆಮೇಲೆ ಒಂದು ಕಡೆ ಫೈನಾನ್ಷಿಯಲ್ ಸರ್ವಿಸ್ ಮಾಡಿ ಸೇವಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಆಗ್ತದೆ ನೆಕ್ಸ್ಟ್ ಇನ್ಶೂರೆನ್ಸ್ ಕಂಪನೀಸ್ ಓಕೆ ನಾವು ಇನ್ಶೂರೆನ್ಸ್ ಒಳಗೆ ನಾವು ಪಾಲಿಸೀಸ್ ಮಾಡ್ತೀವಿ ವೇರಿಯಸ್ ಟೈಪ್ಸ್ ಆಫ್ ಪಾಲಿಸೀಸ್ ಅದಾವ ಓಕೆ ಫೈರ್ ಇನ್ಶೂರೆನ್ಸ್ ಅದಾವ ಓಕೆ ಜನರಲ್ ಇನ್ಶೂರೆನ್ಸ್ ಇದಾವ ಓಕೆ ಇಂಡಿವಿಜುವಲ್ ಇನ್ಶೂರೆನ್ಸ್ ಅದಾವ ನಾವು ಇನ್ಶೂರೆನ್ಸ್ ಮಾಡಿದ್ರೆ ನಮ್ಮ ಸೇವಿಂಗ್ ಇನ್ಶೂರೆನ್ಸ್ ಒಳಗೆ ಹೋಗ್ತದೆ ಇನ್ಶೂರೆನ್ಸ್ ಕಂಪನಿ ಮತ್ತು ಬೇರೆ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮೀನ್ಸ್ ಫಸ್ಟ್ ಇಂಪಾರ್ಟೆನ್ಸ್ ವಿ ಕ್ಯಾನ್ ಸೇ whatever savings we have we can invest in the financial services okay and number of doors we have where we can invest either we can bank ಒಳಗೆ investment ಮಾಡಬಹುದು mutual funds we have insurance companies we have financial institutions we have stock market we have ಅದರೊಳಗೆ ನಾವು ನಮ್ಮ ಸೇವಿಂಗ್ we can investment ಮಾಡಬಹುದು ಫಸ್ಟ್ ಇಂಪಾರ್ಟೆನ್ಸ್ ಸೆಕೆಂಡ್ ಎಕನಾಮಿಕ್ ಗ್ರೋತ್ ಓಕೆ ಫೈನಾನ್ಷಿಯಲ್ ಸರ್ವಿಸ್ ಗ್ರೋತ್ ಭಾಳ ಆಗ್ಲಿಕ್ಕೆ okay over the years the importance of financial services like such as we have merchant banking we have okay insurance we have housing societies we have and number of financial sectors we have like we have factoring we have okay higher purchase their economic growth have become a very growth has become very growth okay because their turnover we can say their profit we can say have developed and number through this growth happens means like employment opportunities we can get okay money market will be developed okay means economic growth the second importance we can say it's economic growth over the years okay in financial sector like many financial sector has been came up like we have
factoring we have, okay, housing societies we have, insurance we have, okay, and merchant banking we have. This what happens that turnover, we can say profit have become very developed, we can say. Through this people will get employment opportunities, okay, we have safe liquidity we are having, and one more, a money market will be developed. This is the economic growth. First one was saving and investment, second one was economic growth. Andra ವೇರಿಯಸ್ ಫೈನಾನ್ಷಿಯಲ್ ಸರ್ವಿಸಸ್ ಗ್ರೋ ಆದಂದ್ರೆ ಅವ್ರ ಟರ್ನ್ ಓವರ್ ಗ್ರೋತ್ ಆಗ್ತದೆ, ಅವ್ರಿಗೆ ಪ್ರಾಫಿಟ್ ಭಾಳ ಸಿಗ್ತದೆ. ಪ್ರಾಫಿಟ್ ಸಿಕ್ತಂದ್ರೆ ಇಫ್ ವೇರಿಯಸ್ ಫೈನಾನ್ಷಿಯಲ್ ಸರ್ವಿಸಸ್ ಗ್ರೋ ಆದಂದ್ರೆ ನಮ್ಗೆ ಎಂಪ್ಲಾಯ್ಮೆಂಟ್ ಸಿಗ್ತಾವ, ಓಕೆ, ಸೇಫ್ಟಿ ವಿ ಗೆಟ್, liquidity we will get, okay, so money market we can develop it, okay. This was the second importance. Third, we have service should be given at the right place, at the right price, and at the right time, okay. What happens, a consumer, what they will accept, a better quality of price they will accept, okay. A price should be fixed in a way that the all customer can accept, okay. Means what kind of service we are providing, okay, what kind of services we are giving in financial services, adu ಏನು ಮಾಡಬೇಕು, ಒಂದು ರೈಟ್ ಪ್ಲೇಸ್ ಒಳಗೆ ಕೊಡಬೇಕು, okay, right time, okay. Because if we cannot provide the services on the right time, means customers will shift to the another financial services. For that purpose, we should provide continuous services we should give to the customers. Means a distribution of financial services should be given to the customers at the right time, okay. Price is a main factor, and in which place your the services are provided, okay, that we can do. See, as you know, in the banking sector, like we should keep some minimum balance, okay, like in rural urban areas, like we should keep some 3,000 as a balance, okay. Like, and I think in metro cities, like we have 6,000 in the banks, we should keep some deposits, okay. Now from this 1st of May, it has been started, like in SBI, I think it has been started, okay. One more problem we can say through the SBI, means if they are taking this much charges, okay, if they're cutting this much, if you're not maintaining, I think one in social networks, I think one trend agittu. I think we cannot say trend, okay. Like SBI bank will be charging for not maintaining a minimum balance. If they are, like, can see the SBI banks ATMs, it will be not working on time. For them also we should charge, okay. People have started that also. From customers we are charging the amount. Why not you charge for the bank for not providing the services, okay, for services. Like you can see the SBI ATMs in 1 week, or one week only, 2 or 3 days the ATMs will be working properly, okay, working properly. And you can see the depositing machines also, it will not working properly. People will also blame on that. If you charge from the customers money, why not we also charge with you. ಹಿಂಗೆ ಏನ್ ಮಾಡಬೇಕು, ಸರ್ವಿಸಸ್ ಏನ್ ಮಾಡಬೇಕು, ಪ್ರಾಪರ್ ಒಳಗೆ ಕೊಡಬೇಕು, ಓಕೆ. ದ ಸರ್ವಿಸಸ್ ಶುಡ್ ಬಿ ಪ್ರೊವೈಡೆಡ್ ಆನ್ ದ ಪ್ರಾಪರ್ ಟೈಮ್, okay. Means apart from means global services, means apart from providing locally, we can provide the services to national level as well as. Next, we have a promotion of new securities. Means what are the new products we have launched, other the information of public ಕೊಡಬೇಕು. If you launch any new product, you're not done any marketing only. If you're not done marketing, means people does not come to know that these financial services have came up with a new uh, uh, services. For that purpose, every financial services ಏನ್ ಮಾಡಬೇಕು, ಪ್ರಮೋಟ್ ಮಾಡಬೇಕು. ದ ಕಂಪನೀಸ್ ಪ್ರಮೋಟ್ ಮಾಡಬೇಕು. ಲೈಕ್ ವಿ ಕ್ಯಾನ್ ಸೇ ಎಕ್ಸಿಸ್ ಬ್ಯಾಂಕ್ ಹೆಂಗ್ ಪ್ರಮೋಟ್ ಮಾಡ್ತಾರೆ, okay, how the Axis Bank, how they will promote. And we can say how the mutual funds will promote their new services in the televisions, we can say in the newspapers, we can say how they will promote their new services. Same way all the financials ಏನ್ ಮಾಡಬೇಕು, ಇನ್ಫಾರ್ಮೇಶನ್ ಕೊಡಬೇಕು, ಅಂದ್ರೆ promote their new services. See, the most effective promotional tool, we can say, is word of mouth. It is a best promotional tool, word of mouth. Now and then there are services ತಗೊಂಡ್ ಬಂದೆ from the any financial service, ಅದು ನನ್ಗೆ ಚಲೋ ಅನ್ನಿಸ್ತಂದ್ರೆ
ನಾ 2 ಮಂದಿಗೆ ಹೇಳ್ತೀನಿ, ಅವ್ರಿಬ್ರು ಏನ್ ಮಾಡ್ತಾನೆ 10 ಮಂದಿಗೆ ಹೇಳ್ತಾನೆ. Okay, word of mouth will be developed, but the word of mouth communication should be positive, it should be clear. Okay, it should be clear means promotion of new securities. Okay, this we have. Next, okay, means more emphasis it should be laid on the promotional accepts, means services offered by them. Okay, next we have banks and financial institutions. What are banks and financial institutions in Martari? They provide short term, medium, and long term credit to the industrial consumers. Okay, financial institutions in Martari, they give loans specially to the industry peoples. Okay, financial institution, they give many long term, short term loans to the industrial customers only. When you come to the bank will give loans for all the people, for all the peoples. But means the another importance of financial services we can say through banks and through financial institutions, where we can get short term, medium, and long term loans we can get. Okay, to start any new businesses. Like Madal, as I told in the stages of financial services, before there were no long term loans were given, only short term and hardly medium term loan used to given. When afterwards new changes have been came, this banking, when the financial services have been grown, banks and as well as financial institution have started to provide short term, medium, and long term loans. They also started to give loans to the industrial customers. Okay, banks we can say, uh, where they'll accept the deposits as well as they grant the loan. They'll give to all the people's loans. Next, we have mutual funds. Okay, as I told, mutual funds. First mutual funds was UTI, Unit Trust of India. Okay, earlier this was not so much popular. Mutual fund was not that much popular. It was first, we can say, UTI was started. Now mutual funds in aglikata develop aglikata. More number of people are investing in the mutual funds. Earlier, people used to take risks to invest in the mutual funds. When the financial services have developed, have growth, people also started investing in mutual funds. I think everyone know what is mutual funds. Mutual funds ಒಳಗೆ ಏನಾಗ್ತದೆ, mobilization of savings ಅಥವಾ ಅಂದ್ರೆ collection of savings ಅಥವಾ from individual ಕಡೆ ಆಗ್ಬೋದು or from firms ಕಡೆ ಆಗ್ಬೋದು. ಅದು ನಮ್ಮ ಕಲೆಕ್ಷನ್ ಆಫ್ ಸೇವಿಂಗ್ ಏನ್ ಮಾಡ್ತಾರೆ, ಶೇರ್ಸ್, ಡಿಬೆಂಚರ್ಸ್ ಆರ್ ಸ್ಟಾಕ್ ಕಂಪ್ನೀಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದರ ಮೇಲೆ ಒಂದು ಹೆಡ್ ಇರ್ತಾರೆ, ದಟ್ ಈಸ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್, ವಿ ಕ್ಯಾನ್ ಸೇ ಫಂಡ್ ಮ್ಯಾನೇಜರ್ಸ್. ಅದು ನಮ್ದು ರೊಕ್ಕ ತಗೊಂಡು ರಿಸರ್ಚ್ ಸ್ಟಡಿ ಮಾಡಿ ಏನ್ ಮಾಡ್ತಾರೆ, ವೇರ್ ದೇ ಕ್ಯಾನ್ ಇನ್ವೆಸ್ಟ್ ಮಾಡಿ ನಮ್ ರಿಟರ್ನ್ ಅಂದ್ರೆ ನಮ್ದು ರಿಸ್ಕ್ ಸಮ್ ಕಡಿಮೆ ಮಾಡ್ತಾರೆ. We can say mutual funds. Mutual funds ನಮ್ಗೆ ಹೆಲ್ಪ್ ಆಗ್ತದೆ, ವೇರ್ ವಿ ಹ್ಯಾವ್ ಸೇವಿಂಗ್ಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. Behalf of that we can get some earn. Okay, next we have credit ratings. See, credit ratings means we can say they are one kind of agencies. ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಸಪೋಸ್ ನಾ ಇನ್ವೆಸ್ಟರ್ ಅದೀನಿ. ಓಕೆ, ಐ ಆಮ್ ಅ ಇನ್ವೆಸ್ಟರ್ಸ್. ನಾ ಏನು ಮಾಡ್ಲಿಕ್ಕೆ, ನಾ ಪ್ಲಾನ್ ಮಾಡ್ಲಿಕ್ಕೆ ಟು ಇನ್ವೆಸ್ಟ್ ಸಮ್ ಆಫ್ ಮೈ ಮನಿ ಇನ್ ಎನಿ ಸೆಕ್ಟರ್. ಓಕೆ, ಮೀನ್ಸ್ ಐ ಆಮ್ ಅ ಇನ್ವೆಸ್ಟರ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ಆಮ್ ಅ ಇನ್ವೆಸ್ಟರ್. ಓಕೆ, ನಾ ಪ್ಲಾನ್ ಮಾಡ್ಲಿಕ್ಕೆ ಐ ಆಮ್ ಟೇಕಿಂಗ್ ಅ ಡಿಸಿಷನ್ ಟು ಇನ್ವೆಸ್ಟ್ ಮೈ ಮನಿ ಇನ್ ಸಮ್ ಸೆಕ್ಟರ್. ಅದು ಸೆಕ್ಟರ್ ಹೆಂಗೈತಿ ನನ್ಗೆ ಗೊತ್ತಿಲ್ಲ. ಓಕೆ, ಅದು ನಾ ಸೆಕ್ಟರ್ ಬಗ್ಗೆ ಭಾಳ ಕೇಳೀನಿ ಅದು, ಬಟ್ ಐ ಡೋಂಟ್ ನೋ ದ ವಾಟ್ ಈಸ್ ದ ಪ್ರೊಸೀಜರ್ಸ್. ನಾ ಏನು ಮಾಡ್ತೀನಿ, ಕ್ರೆಡಿಟ್ ರೇಟಿಂಗ್ ಕಡೆ ಹೋಗ್ತೀನಿ. ನಾ ರೇಟಿಂಗ್ ಕೇಳ್ತೀನಿ. ಓಕೆ, ಐ ಆಮ್ ಪ್ಲಾನಿಂಗ್ ಟು ಇನ್ವೆಸ್ಟ್ ಮೈ ಮನಿ ಇನ್ ದಟ್ ಸೆಕ್ಟರ್, ಗಿವ್ ಮಿ ದ ರೇಟಿಂಗ್ ಆಫ್ ದಟ್ ಕಂಪನಿ. ಓಕೆ, ಕ್ರೆಡಿಟ್ ರೇಟಿಂಗ್ ಏನು ಮಾಡ್ತಾರೆ, ನಮ್ಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಎಲ್ಲ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ. ಅಂದ್ರೆ ಅಕಸ್ಮಾತ್ ಅದು ಕಂಪನಿ ಚಲೋ ಐತಂದ್ರೆ ನಮ್ಗೆ ಹೇಳ್ತಾರೆ ದಟ್ ಕಂಪನಿ ಇಸ್ ವೆರಿ ಗುಡ್, ಯು ಇನ್ವೆಸ್ಟ್ ಯುವರ್ ಮನಿ, ನಿಮ್ದು ರಿಕವರಿ ಈಸಿಲಿ ಆಗ್ಬೋದು. ಇಫ್ ಇಟ್ ಈಸ್ ನಾಟ್ ಗುಡ್, ನನ್ಗೆ ಏನಂತಾರೆ, ದ ಕಂಪನಿ ಇಸ್ ನಾಟ್ ಗುಡ್, ಡೋಂಟ್ ಇನ್ವೆಸ್ಟ್ ಇನ್ ದಟ್ ಕಂಪನಿ. ಅಂದ್ರೆ ರೇಟಿಂಗ್ಸ್, ಕ್ರೆಡಿಟ್ ಅಂದ್ರೆ ರೇಟಿಂಗ್ಸ್ ಕೊಡ್ತಾರೆ. ಓಕೆ, ರೇಟಿಂಗ್ಸ್ ಕೊಡ್ತಾರೆ ಅಂದ್ರೆ ಇದು ಕಂಪನಿ ಚಲೋ ಐತಿ. ಇಲ್ಲಿ ರೇಟಿಂಗ್ಸ್ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಮ್ಯಾಲೇನೂ ಕೊಡ್ತಾರೆ, ಸಿಂಗಲ್ ಪರ್ಸನ್ ರೇಟಿಂಗ್ಸ್ ಕೊಡ್ತಾರೆ. ಓಕೆ, ಬಿಸ್ನೆಸ್ ಮ್ಯಾನ್ ಕಂಪನಿ ರೇಟಿಂಗ್ಸ್ನು ಕೊಡ್ತಾರೆ, ಅವರೊಂದು ಕಂಟ್ರೀಸ್ನು
ರೇಟಿಂಗ್ಸ್ ಕೊಡ್ತಾರೆ. ಓಕೆ, ರೇಟಿಂಗ್ಸ್ ಹೆಂಗ್ ಕೊಡ್ತಾರ ಅಂದ್ರೆ ಲೈಕ್ ಗ್ರೇಡ್ ಒಳಗೆ ಕೊಡ್ತಾರೆ. ಟ್ರಿಬಲ್ ಎ, ಕ್ಯಾಪಿಟಲ್ ಎ ಸ್ಮಾಲ್ ಅಂದ್ರೆ high grade we have, upper medium grade, lower medium grade, non investment grade, highly speculative, substantial risks, extremely speculative ಅಂದ್ರೆ ಹಿಂಗ್ ರೇಟಿಂಗ್ಸ್ ಕೊಡ್ತಾರೆ. ಓಕೆ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಮೀನ್ಸ್ ಬಿಹಾಫ್ ಆಫ್ that ಅವ್ರು ಏನ್ ಮಾಡ್ತಾರೆ, ಸಮ್ ಫೀಸ್ ದೇ ವಿಲ್ ಚಾರ್ಜ್ ಬಿಕಾಸ್ ಅವ್ರು ನಮ್ಗೆ ಹೆಲ್ಪ್ ಮಾಡ್ಯಾರ. ಒಂದು ರೇಟಿಂಗ್ ಕೊಟ್ಟ means they will help us. On the behalf of that, they will charge some money. For them, we call as a credit ratings. Credit rating means they are one kind of agencies. They help the investors in making investment decisions. And I think everyone is understanding. Credit rating under ಏನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಯಾರಿಗೆ ಹೆಲ್ಪ್ ಮಾಡ್ತಾರೆ? ಇನ್ವೆಸ್ಟರ್ ಹೂ ಆರ್ ಪ್ಲಾನಿಂಗ್ ಟು ಇನ್ವೆಸ್ಟ್ ದೇರ್ ಡಿಸಿಷನ್ಸ್. ಓಕೆ, ಡಿಸಿಷನ್ ಮೇಲೆ ಹೆಲ್ಪ್ ಮಾಡ್ತಾರೆ. ನಾವು ಅವ್ರ ಕಡೆ ಹೋಗಿ ಕೇಳ್ಬೋದು, ಇದು ಕಂಪ್ನಿ ಹೆಂಗೈತಿ, ಅದು ಸೆಕ್ಟರ್ ಹೆಂಗೈತಿ, ಸಪೋಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹೆಂಗ್ ಸಿಗ್ತದೆ. ಅವ್ರು ಏನ್ ಮಾಡ್ತಾರೆ, ಇಮಿಡಿಯೇಟ್ಲಿ ವಿ ಕ್ಯಾನ್ ಸೇ ದೇ ವಿಲ್ ಗಿವ್ ದ ಟೈಮ್ ಅಂಡ್ ಗಿವ್ ದ ರೇಟಿಂಗ್ಸ್ ಆಫ್ ದಟ್ ಕಂಪನೀಸ್. ಓಕೆ, ಹಿಂಗ್ ರೇಟಿಂಗ್ಸ್ ಕೊಡ್ತಾರೆ. ಓಕೆ, ಬಟ್ ಟ್ರಿಬಲ್ ಎ ಅಂದ್ರೆ ಟ್ರಿಬಲ್ ಎ ಅಂದ್ರೆ ಅದು ಇಟ್ ಈಸ್ ಅ ಪ್ರೈಮ್. ಓಕೆ, ನಮ್ದು ರಿಕವರ್ ಈಸಿಲಿ ಸಿಗ್ಬೋದು. ಎ ಪ್ಲಸ್, ಎ triple A plus under highly grade. Okay, like suppose if you get a grade like C, capital C, small alphabet A, and 2, if you get this like means where a extremely risk ಇರ್ತದೆ. Okay, so this credit rating ಬಗ್ಗೆ in 5th unit ನಿಮ್ದು ಭಾಳ ಡಿಟೇಲ್ ಒಳಗೆ ಐತೆ. 5th unit that we will be studying like NS CRISL we have, CRISL ಅದನ್ನು ಒಂದು credit rating agency ಅದ, ಅವರು ಹೆಲ್ಪ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒನ್ ಮೋರ್ ವಿ ಹ್ಯಾವ್ ಕ್ರೆಡಿಟ್ ಕಾರ್ಡ್. ಓಕೆ, ನಾ ಐ ಥಿಂಕ್ ಎವ್ರಿವನ್ ನೋ ವಾಟ್ ಈಸ್, ವಿ ಹ್ಯಾವ್ 2 types of card, ಡೆಬಿಟ್ ಕಾರ್ಡ್ ಅಂಡ್ ಕ್ರೆಡಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ ಅಂದ್ರೆ ಅದರ ಮೇಲೆ ನಾವು ಶಾಪಿಂಗ್ ಮಾಡ್ಬೋದು, ಡೆಬಿಟ್ ಕಾರ್ಡ್ ಮೇಲೆ ಶಾಪಿಂಗ್ ಮಾಡ್ಬೋದು, ಬಟ್ ನಮ್ಮ ಸೇವಿಂಗ್ಸ್ ಮೇಲೆ ಡಿಡಕ್ಟ್ ಆಗ್ತಾವ. ಓಕೆ, ನಾವು ಏನೇನು ಶಾಪಿಂಗ್ ಮಾಡ್ತೀವಿ ಡೆಬಿಟ್ ಕಾರ್ಡ್ ಒಳಗೆ, ನಮ್ದು ಏನೇನು ಸೇವಿಂಗ್ಸ್ ಅದಾವ ಅದರ ಮೇಲೆ ಡಿಡಕ್ಟ್ ಆಗ್ತಾವ. ಕ್ರೆಡಿಟ್ ಕಾರ್ಡ್ ಅಂದ್ರೆ ಫಸ್ಟ್ ವಿ ಕ್ಯಾನ್ ಶಾಪ್ ಬ್ಯಾಂಕ್ ಪೇ ಮಾಡ್ತಾರೆ. ಓಕೆ, ಆಫ್ಟರ್ ದಟ್ ವಿತ್ ಇಂಟ್ರೆಸ್ಟ್ ದೇ ವಿಲ್ ರಿಕವರ್ ದ ಮನಿ. ಮೀನ್ಸ್ ನೌ ಡೇಸ್ ಪೀಪಲ್ ಆರ್ ಯೂಸಿಂಗ್ ಕ್ರೆಡಿಟ್ ಕಾರ್ಡ್ಸ್. ಓಕೆ, ಕ್ರೆಡಿಟ್ ಕಾರ್ಡ್ ಮೀನ್ಸ್ ಇಟ್ ಹೆಲ್ಪ್ಸ್, ಮೀನ್ಸ್ ಇಟ್ ಸೇಫ್, ಪ್ರೊಟೆಕ್ಟ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ taking the hard cash, where we can protect ಮಾಡ್ತಾರೆ from danger of picking of pocketing. Instead of that, where we can take a credit cards. Credit cards ನಮ್ಗೆ ಹೆಲ್ಪ್ ಮಾಡ್ತಾರೆ to pay the telephone bills, hotel charges, groceries, etc. So credit cards where we can purchase with the rate of interest. ಆಮೇಲೆ ಬ್ಯಾಂಕ್ ನಮ್ಗೆ ರೊಕ್ಕ ಡಿಡಕ್ಟ್ ಮಾಡ್ತಾರೆ. Okay, so this was about the importance of financial services. Next we have stages in the financial services. Okay, total means financial sector India ಒಳಗೆ ಹೆಂಗ್ ಗ್ರೋ ಆಗ್ತು. Okay, as you can see at present, after trade, hotel industry, transport industry, financial sector it is in the second largest component. It is second largest component. Okay, and ಫೈನಾನ್ಷಿಯಲ್ ಸೆಕ್ಟರ್ ನಮ್ಮ ಇಂಡಿಯಾ ಒಳಗೆ ಹೆಂಗೆ ಗ್ರೋ ಆಗ್ತು, ಬಿಫೋರ್ ಇಂಡಿಪೆಂಡೆನ್ಸ್ ಒಳಗೆ ಹೆಂಗಿತ್ತು. ಓಕೆ, ಆಫ್ಟರ್ ಇಂಡಿಪೆಂಡೆನ್ಸ್ ಟಿಲ್ 1990. ಓಕೆ, ನಮ್ದು ಫೈನಾನ್ಷಿಯಲ್ ಸೆಕ್ಟರ್ ಹೆಂಗಿತ್ತು, ಆಫ್ಟರ್ 1990 ಹೆಂಗಿತ್ತು, that we will see. And we have some components of financial sector. Okay, ಮೊದಲ್ ಬ್ಯಾಂಕಿಂಗ್ ಸೆಕ್ಟರ್ ಹೆಂಗ್ ಡೆವಲಪ್ ಆಗ್ತು. ಓಕೆ, ಇನ್ಶೂರೆನ್ಸ್ ಸೆಕ್ಟರ್, capital market, mutual funds, NBFC, MFI, microfinance institutions, how they have growth. This will study in the next class, stages and growth in the financial services. So this we will study in the next class. Okay.